ನಮಸ್ತೆ, ನಾನು ತನುಜಾ ಕೆ.ಬಿ, ಪಾರಂಪರಿಕ ವೈದ್ಯ ಯೋಗವನ ಬೆಟ್ಟ ಚಿತ್ರದುರ್ಗ. ಇವತ್ತು ನಾವು ರಕ್ತ ಶುದ್ಧಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ರಕ್ತವನ್ನು ನಾವು ಜೀವದ್ರವ ಅಂತ ಕರಿತೇವೆ. ರಕ್ತವು ನಮ್ಮ ದೇಹದಲ್ಲಿರುವಂತಹ ಆಕ್ಸಿಜನ್ ಇರ್ಬೋದು ಮತ್ತು ಹಾರ್ಮೋನುಗಳನ್ನು ದೇಹದ ಎಲ್ಲ ಭಾಗಗಳಿಗೆ ಇದು ಸಪ್ಲೈ ಮಾಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಒತ್ತಡದ ಜೀವನ ಶೈಲಿ ಇರ್ಬೋದು, ಇನ್ನು ವಿಷಪೂರಿತ ಗಾಳಿಯನ್ನು ಸೇವನೆ ಮಾಡೋದ್ರಿಂದ, ಇನ್ನು ವಿಷಪೂರಿತ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಬ್ಲಡ್ಡು ಕೆಡ್ತಾ ಹೋಗುತ್ತೆ. ಇದರಿಂದ ನಾವು ಚರ್ಮ ಕಾಯಿಲೆಗಳಿರಬಹುದು, ಮುಖದಲ್ಲಿ ಕಾಂತಿ ಇಲ್ಲದೆ ಇರಬಹುದು, ಏರ್ ಫಾಲ್ ಆಗ್ತಾ ಇರೋದಿರ್ಬೋದು, ಈ ತರಹದ ಸಮಸ್ಯೆಗಳನ್ನು ನಾವು ಸಫರ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಇದನ್ನು ಮನೆಯಲ್ಲೇ ಯಾವ ರೀತಿ ನಾವು ಬ್ಲಡ್ ಪ್ಯೂರಿಫೈ ಮಾಡ್ಕೋಬಹುದು ಅಂತ ನೋಡೋದಾದರೆ, ಪ್ರತಿದಿನ ನೀವು ಒಂದು 3 ರಿಂದ 4 ತುಳಸಿ ಎಲೆಗೆ ಒಂದು 2 ಹನಿ ಜೇನನ್ನು ಸೇರಿಸಿ ಜಗಿತಾ ಬಂದರೆ ಇದು ಕೂಡ ನಿಮ್ಮ ಬ್ಲಡ್ ಪ್ಯೂರಿಫೈಗೆ ಹೆಲ್ಪ್ ಮಾಡುತ್ತೆ. ಇನ್ನು ಹಾಗಲಕಾಯಿ ಜ್ಯೂಸ್ ಇರಬಹುದು, ನೆಲ್ಲಿಕಾಯಿ ಜ್ಯೂಸ್ ಇರಬಹುದು, ಬೇವಿನ ಕಷಾಯ ಇರಬಹುದು, ಈ ರೀತಿಯ ಕಷಾಯಗಳು ಕೂಡ ನಮ್ಮ ರಕ್ತ ಶುದ್ಧಿಗೆ ಸಹಾಯಕವಾಗುತ್ತೆ. ವಾರದಲ್ಲಿ 3 ದಿನ ಈ ಕಷಾಯವನ್ನು ಬಳಕೆ ಮಾಡ್ತಾ ಬಂದರೆ ಅದು ಖಂಡಿತವಾಗಿಯೂ ಇದು ನಿಮ್ಮ ರಕ್ತ ಶುದ್ಧಿಗೆ ಸಹಾಯಕವಾಗುತ್ತೆ. ಈ ರೀತಿಯ ಮನೆಮದ್ದುಗಳಿಗೂ ನಿಮ್ಮ ಸಮಸ್ಯೆ ಸರಿ ಹೋಗದೇ ಇದ್ದರೆ, ತುಂಬ ರಕ್ತ ಕಲುಷಿತವಾಗಿದ್ದರೆ ಒಮ್ಮೆ ಯೋಗವನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಈ ನಿಮ್ಮ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳಿ. ಧನ್ಯವಾದಗಳು.